ಹಾಯ್ ಆಲ್, ವೆಲ್ಕಮ್ ಟು ಬ್ಯಾಕ್ ಮೈ ಚಾನಲ್. ನಾನಿವತ್ತು ಅವರೆಕಾಳು ಬಾತ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಅವರೆಕಾಳಲ್ಲಿ ತುಂಬಾ ಹೆಲ್ದಿಯಾಗಿರ್ತಕ್ಕಂಥ ವಿಟಮಿನ್ಗಳು, ಖನಿಜಾಂಶಗಳು, ನಾರಿನಾಂಶ ಹಾಗೆ ಪ್ರೋಟೀನ್ಗಳು ಕೂಡ ಜಾಸ್ತಿಯಾಗಿದ್ದಾವೆ. ಇದು ವೆಯ್ಟ್ ಲಾಸ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋದು ಬನ್ನಿ. ನಾನಿಲ್ಲಿ ಅವರೆಕಾಳು ಬಾತನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು: 1 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, 2 ಚಕ್ಕೆ, 2 ಲವಂಗ, 1 ಮೀಡಿಯಮ್ ಸೈಜ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, 1 ದಪ್ಪ ಸೈಜ್ ಟೊಮೆಟೊ ಹಣ್ಣು, 3 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದು ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋಬೇಕು, ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಂತರ ಒಲೆ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಒಳಗಡೆ 2 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಪಲಾವ್ ಎಲೆನ ಸೇರಿಸ್ತೀನಿ. ಪಲಾವ್ ಎಲೆ ಫ್ಲೇವರ್ಗೆ ಮಾತ್ರ ಸೇರಿಸ್ತಾ ಇದ್ದೀನಿ. ನೀವು ಆಪ್ಷನಲ್ ಹಾಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಪಲಾವ್ ಎಲೆ ಸೇರಿಸಿದ ನಂತರ ಸ್ವಲ್ಪ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಆದ ನಂತರ ಅವರೆಕಾಳನ್ನ ಬಿಡಿಸಿ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈರುಳ್ಳಿ ಫ್ರೈ ಆದ ನಂತರ ಅದಕ್ಕೆ ತೊಳೆದಿಟ್ಟಿರೋ ಅವರೆಕಾಳನ್ನ ಸೇರಿಸ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು. ಅವರೆಕಾಳು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸ್ಮೆಲ್ ಬರುತ್ತೆ ಘಮ ಘಮ ಅಂತ, ಆ ರೀತಿ ಸ್ಮೆಲ್ ಬರೋವರೆಗೂ ಕೂಡ ಫ್ರೈ ಮಾಡಬೇಕು. ಮೇಲೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು, ಯಾಕೆಂದರೆ ಅವರೆಕಾಳು ಸ್ವಲ್ಪ ಉಪ್ಪು ಹಿಡಿಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೋಬೇಕು. ನಂತರ ನಾವು ಬಾತ್ಗೆ ಉಪ್ಪು ಸೇರಿಸ್ಕೊಂಡ್ರೆ ಆಗುತ್ತೆ. ಈಗ ಸ್ವಲ್ಪನೇ ಸೇರಿಸ್ಕೋಬೇಕು, ಅವರೆಕಾಳು ಉಪ್ಪು ಹಿಡಿಬೇಕು. ನಂತರ ಇದು ಸಾಫ್ಟ್ ಆಗೋವರೆಗೂ ಬೇಯಿಸಿದ ನಂತರ ರುಬ್ಬಿಟ್ಟಿರ್ತಕ್ಕಂಥ ಮಸಾಲೆನ ಸೇರಿಸ್ಕೋಬೇಕು. ರುಬ್ಬಿಟ್ಟಿರೋ ಮಸಾಲೆನ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು. ಮಸಾಲೆಯಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡಬೇಕು. ಫ್ರೈ ಆದ ನಂತರ ಅಕ್ಕಿನ ತೊಳೆದು ಹಾಕಬೇಕು. ನಾನಿಲ್ಲಿ ಲೋಟ ತೋರಿಸ್ತಿದ್ದೀನಲ್ಲ, ಆ ಲೋಟಕ್ಕೆ 2 ಲೋಟ ಆಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಅದನ್ನ ವಾಶ್ ಮಾಡಿ ಇಟ್ಟಿದ್ದೀನಿ. ಆ ಲೋಟದಲ್ಲೇ 4 ಲೋಟ ಆಗುವಷ್ಟು ನೀರನ್ನ ತೊಗೊಂಡಿದ್ದೀನಿ. ನೋಡ್ಬೋದು. ಈಗ 4 ಲೋಟ ನೀರನ್ನ ಸೇರಿಸ್ತೀನಿ. 4 ಲೋಟ ನೀರು ಸೇರಿಸಿ ಆಮೇಲೆ ತೊಳೆದಿಟ್ಟಿರೋ ಅಕ್ಕಿನ ಸೇರಿಸಿ ಮೇಲೆ ಸ್ವಲ್ಪ ಸಾಲ್ಟನ್ನ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಸಾಲ್ಟನ್ನು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡಿಬಿಡ್ತೀನಿ. 2 ವಿಸಲ್ ಆದಮೇಲೆ ಸ್ಟವ್ನ ಆಫ್ ಮಾಡಿ ಈಗ ಬಾತ್ ರೆಡಿಯಾಗಿದೆ. ಸೂಪರ್ ಟೇಸ್ಟಿಯಾಗಿ ಹಾಗೆ ಹೆಲ್ದಿಯಾಗಿರ್ತಕ್ಕಂಥ ಬಾತ್ ಇದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಟಿಫಿಕೇಷನ್ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.